ಏನಪ್ಪ ನಿಮಗೆ ಗೊತ್ತದೆ ಈಗಾಗಲೇ ಮೊಹಲ್ಲಾ ಕ್ಲಿನಿಕ್ ಅಲ್ಲೂ ದೆಹಲಿಯಲ್ಲಿ ಭಾಳ ಒಳ್ಳೆಯ ಕೆಲಸ ನಡೆದಿತ್ತು ನಮ್ಮ ಕೇಜ್ರಿವಾಲ್ ಸಂದರ್ಭದಲ್ಲೇ ಸಮಯದಲ್ಲ. ಈಗ ಏನಾಗಿರೋ ಪರಿಸ್ಥಿತಿ ಅಷ್ಟೇ ಹೊರಗೆ ಬರ್ತಾ ಇಲ್ಲ. ಆದರೂ ಮೊದಲಿನ ಒಂದು ಏನದ ಹೋಗಿತ್ತು ಜನಸಾಮಾನ್ಯರ ಹತ್ರ ಹೋಗಿ ಜನರಿಗೆ ಫ್ರೀಯಾಗಿ ಬಡವರಿಗೆ ಆರೋಗ್ಯ ಸಿಗುವಂಥ ವ್ಯವಸ್ಥೆ ಮಾಡಿದ್ರಲ್ಲ, ಅದು ಮೆಚ್ಚಲರ್ಹರಾದಂಥ ಕೆಲಸ ಇವತ್ತು ಬಿ ಜೆ ಪಿ ಆ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ ಅನ್ನಿಸ್ತದೆ. ಅದ್ರ ಬಗ್ಗೆ ಹೆಚ್ಚು ಪ್ರಚಾರವೂ ಇಲ್ಲ, ಮತ್ತೊಂದು ಇಲ್ಲ. ಅದ್ರ ಮೇಲೆ ಒಂದಿಷ್ಟು ಏನೋ ಲೇಖಗಳು ನಾನು ಗಮನಿಸಿಲ್ಲ, ಇರ್ಬೋದಿಲ್ಲ ಅಂತಲ್ಲ, ಬಿ ಜೆ ಪಿ ಅಲ್ಲಿ ಮಾಡ್ತಾನೂ ಇರ್ಬೋದು. ಆದರೆ ಖಚಿತವಾದಂಥ ಅಭಿಪ್ರಾಯ, ಖಚಿತವಾದಂಥ ಸುದ್ದಿ ಇಲ್ಲದಕ್ಕಾಗಿ ಅದನ್ನು ನೆಲೆಯಲ್ಲಿಟ್ಟುಕೊಂಡು ನಮ್ಮ ದಿನೇಶ್ ಗುಂಡೂರಾಯರು, ಸಿದ್ದರಾಮಯ್ಯನವರು ಇಲ್ಲಿ ನಮ್ಮ ಕ್ಲಿನಿಕ್ ಅಂತೇಳಿ ನಮಗೆಲ್ಲರಿಗೂ ಎಲ್ಲ ಆರೋಗ್ಯದ ಮೂಲ ಸಿಗಲಿ ಅಂತ ಶುರು ಮಾಡಿದ್ದಾರೆ. ಅದು ನಮ್ಮ ದೇಶದ, ನಮ್ಮ ರಾಜ್ಯದ ದುರಂತ ಏನಪ್ಪ ಅಂತಂದ್ರೆ ಒಳ್ಳೆಯ ಆರಂಭ ಇರ್ತದೆ. ಇಂದಿರಾ ಕ್ಯಾಂಟೀನು ಅದು ಇದು ಅಂತೇಳಿ ಅದು ನಂತರ ದಿನ ಹೋದಂಗೆ ಆ ಮೇಂಟೆನೆನ್ಸ್ ಯಾವ್ದು ಮಾತಾಡಿರ್ತಾರೆ ಅದೇ ಇರೋದಿಲ್ಲ ಅಂತ. ಈಗ ನೋಡಿರಿ, ಸಾರ್ವಜನಿಕ ರಂಗದಲ್ಲೇ ನಾವು ಪ್ರತಿಯೊಂದು ಈ ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು, ಗ್ರಾಮ ಮಟ್ಟದಲ್ಲಿ ಆಗಿರ್ಬೋದು, ಈಗ ನಾವು ತಾವು ನೋಡಿದ್ದಾವೆ ಸಾರ್ವಜನಿಕರು. ಅದು ನಾವು ಏನೇನು ನೋಡ್ತಾ ಇದ್ದೀವಿ, ಅನೇಕ ದವಾಖಾನೆಗಳಲ್ಲಿ ಅಥವಾ ಅನೇಕ ಆಸ್ಪತ್ರೆಗಳಲ್ಲೇ ಸರಿಯಾದ ವ್ಯವಸ್ಥೆ ಇಲ್ಲ. ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಇಲ್ಲ ವ್ಯವಸ್ಥೆಗಳು ಅಂತೇಳಿ ಈ ಹಿಂದೆ ನಮ್ಮ ಲೋಕಾಯುಕ್ತರು ಬಿ ಎಸ್ ಪಾಟೀಲ್ ಹೋದಾಗ ಅಲ್ಲಿ ನೋಡಿದಂಥದ್ದು. ಬಾಣಂತಿಯರು ಹಡಿಯುವಂಥ ಜಾಗದಲ್ಲಿ ಏನಾಯಿತು, ಏನಂತು ಅವು ನೀರು ಸೋರುವಂಥ ಪರಿಸ್ಥಿತಿ ಮಳೆಗಾಲದಲ್ಲೇ ಎಲ್ಲರೂ ನಿರ್ಲಕ್ಷ್ಯತನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲೂ ಎಲ್ಲ ಕಡೆ ಒಂದೇ ದವಾಖಾನೆದಲ್ಲಿ ಇದು. ಈ ಹಿಂದೆ ನೀವು ನೋಡಿದ್ರಿ, ಅನೇಕ ನಮ್ಮ ಬಸವಂತ ಹೆಣ್ಮಕ್ಕಳು ಸಡನ್ನಾಗಿ ತೀರ್ಕೊಂಡಂಥ ವಿಷಯಗಳನ್ನ ನಾವು ನೋಡಿದ್ವಿ, ಮೃತರಾದ ನಾವು ನೋಡಿದ್ದೀವಿ. ಇವತ್ತಿಗೂ ಸಹಿತ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಭಯದಿಂದ ಹೋಗ್ತಾ ಇರ್ತೀವಿ, ಇದೇನಪ್ಪ ಇಲ್ಲಿ ಹೆಂಗದಪ್ಪ ಸೇವೆ ಅಂತೇಳಿ. ಆದರೂ ಒಳ್ಳೆಯ ಸೇವೆ ಆಗಲಿಕ್ಕೆ ಪ್ರಯತ್ನ ಮಾಡಿಸ್ತಾ ಇದ್ದಾರೆ, ಆದರೆ ಆಗ್ತಾ ಇಲ್ಲ. ಯಾಕಂದ್ರೆ ಆ ಪ್ರಮಾಣದ ನಮ್ಮ ಭ್ರಷ್ಟಾಚಾರ ನಮ್ಮ ರೋಮಗಳೇ, ನಮ್ಮ ಅಧಿಕಾರಿಗಳ ರೋಮಗಳು ಸೇರ್ಕೊಂಡ್ಬಿಟ್ಟರು. ಅವ್ರು ದುಡ್ಡು ಇಲ್ಲದೆ ಯಾವುದು ವ್ಯವಹಾರ ಮಾಡೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಭಾಳಷ್ಟು ಜನ ಇದ್ದಾರೆ, ಮ್ಯಾಕ್ಸಿಮಮ್ ಇದ್ದಾರೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಹೀಗಾಗಿ ನಮ್ಮ ದವಾಖಾನೆಗಳಿಗೆ